ಫೆಬ್ರವರಿ 14ರಂದು ಅನೇಕ ಜೋಡಿಗಳು ಖುಷಿಯಿಂದ ಪ್ರೇಮಿಗಳ ದಿನವನ್ನ ಆಚರಿಸಿದ್ದಾರೆ. ನಟಿ ರಾಧಿಕಾ ಪಂಡಿತ್ ಕೂಡ ಇದಕ್ಕೆ ಹೊರತಾಗಿಲ್ಲ. ವಿಶೇಷ ದಿನಗಳಲ್ಲಿ ಪತಿ ಯಶ್ ಜೊತೆ ಇರೋದಕ್ಕೆ ಬಯಸ್ತಾರೆ ರಾಧಿಕಾ ಪಂಡಿತ್. ಅದೇ ರೀತಿ ಅವರು ವ್ಯಾಲೆಂಟೈನ್ಸ್ ಡೇ ದಿನ ಪತಿ ಹಾಗೂ ಮಕ್ಕಳ ಜೊತೆ ಮಧ್ಯಾಹ್ನದ ಊಟಕ್ಕೆ ತೆರಳಿದ್ದಾರೆ. ಈ ಫೋಟೋಗಳನ್ನ ರಾಧಿಕಾ ಹಂಚಿಕೊಂಡಿದ್ದಾರೆ. ರಾತ್ರಿಯೂ ಸೆಲೆಬ್ರೇಷನ್ ನಡೆದಿದೆ. ಅವರು ಪತಿ ಯಶ್ ಹಾಗೂ ಮಕ್ಕಳ ಜೊತೆ ವ್ಯಾಲೆಂಟೈನ್ಸ್ ಡೇ ಆಚರಿಸಿಕೊಂಡಿದ್ದಾರೆ. ಪತಿ ಹಾಗೂ ಮಕ್ಕಳನ್ನ ಅವರು ವ್ಯಾಲೆಂಟೈನ್ಸ್ಗಳು ಎಂದು ಕರೆದಿದ್ದಾರೆ. ಅವರು ಹಂಚಿಕೊಂಡಿರುವ ಫೋಟೋ ವೈರಲ್ ಕೂಡ ಆಗಿದೆ. ಅಭಿಮಾನಿಗಳು ಈ ಫೋಟೋಗೆ ಪ್ರೀತಿಯಿಂದ ಲೈಕ್ಸ್ ಒತ್ತಿದ್ದಾರೆ. 3 ಲಕ್ಷಕ್ಕೂ ಅಧಿಕ ಲೈಕ್ಸ್ ಈ ಫೋಟೋಗೆ ಸಿಕ್ಕಿದೆ. ರಾಧಿಕಾ ಪಂಡಿತ್ ಹಾಗೂ ಯಶ್ ಮದುವೆ ಆಗಿದ್ದು 2016ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಇವರು ಹಾಯಾಗಿ ಸಂಸಾರ ನಡೆಸಿಕೊಂಡು ಬರ್ತಿದ್ದಾರೆ. ವಿವಾದಗಳಿಂದ ಇವರು ಸದಾ ದೂರವೇ ಇದ್ದಾರೆ. ಈ ಕಾರಣಕ್ಕೆ ಇವರು ಅನೇಕರಿಗೆ ಇಷ್ಟ ಆಗ್ತಾರೆ. ವ್ಯಾಲೆಂಟೈನ್ಸ್ ಲಂಚ್ ಎಂದು ರಾಧಿಕಾ ಪಂಡಿತ್ ಬರ್ಕೊಂಡಿದ್ದಾರೆ. ಎಲ್ಲರ ಮುಖದಲ್ಲೂ ಸಂತಸ ಇದೆ. ಯಶ್ ಅವರ ಲುಕ್ ಗಮನ ಸೆಳೆದಿದೆ. ಐಸ್ ಕ್ರೀಮ್ ತಿಂದು ಇವರು ಸಂಭ್ರಮಿಸಿದ್ದಾರೆ. ಹಿಂಭಾಗದಲ್ಲಿ ಹಾರ್ಟ್ ಮಾರ್ಕ್ ನ ಬಲೂನ್ಗಳನ್ನ ಕಟ್ಟಲಾಗಿದೆ. ಈ ಕುಟುಂಬ ಹೀಗೆಯೇ ಖುಷಿಯಿಂದ ಇರಲಿ ಎಂದು ಎಲ್ಲರೂ ಹಾರೈಸುತ್ತಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ದಿನ ಯಶ್ ಅವರು ಗೆಳೆಯ ಹಾಗೂ ಜಿಮ್ ತರಬೇತುದಾರರಾಗಿರುವಂತಹ ಪಾನಿಪುರಿ ಕಿಟ್ಟಿ ಅವರ ಜಿಮ್ ಉದ್ಘಾಟನೆಗೆ ತೆರಳಿದ್ರು. ಈ ವೇಳೆ ವ್ಯಾಲೆಂಟೈನ್ಸ್ ಡೇ ವಿಶೇಷತೆ ಏನು ಎಂದು ಕೇಳಲಾಗಿತ್ತು. ನೀವು ನಮ್ಮನ್ನ ಬೇಗ ಬಿಟ್ರೆ ನಾನು ಮನೆಗೆ ಹೋಗಿ ಪ್ರೇಮಿಗಳ ದಿನ ಆಚರಿಸಬಹುದು ಎಂದು ಮಾಧ್ಯಮದವರಿಗೆ ಹೇಳಿದ್ರು ಯಶ್. ರಾತ್ರಿ ವೇಳೆಗೆ ರಾಧಿಕಾ ಅವರು ಯಶ್ ಜೊತೆ ಇರೋ ಫೋಟೋ ಹಂಚಿಕೊಂಡು ಪ್ರೀತಿಯಿಂದ ಶುಭಾಶಯ ಕೋರಿದ್ದಾರೆ.